ಕಮಲ್ ಹಾಸನ್ ಅವರ ಕನ್ನಡ ವಿರೋಧಿ ಹೇಳಿಕೆಗೆ ಈಗ ಇಡೀ ಕರ್ನಾಟಕದಲ್ಲೇ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಕನ್ನಡ ಪರ ಹೋರಾಟಗಾರರಂತೂ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು, ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಕಮಲ್ ಹಾಸನ್ ಚರಿತ್ರೆಯನ್ನ ಗೊತ್ತಿಲ್ಲದೆ ಈ ಕನ್ನಡದ ಬಗ್ಗೆ ಮಾತನಾಡ್ತಿರೋದು ಸರಿಯಲ್ಲ. ಅವರನ್ನ ಕರ್ನಾಟಕದ ಜೈಲಿನಲ್ಲಿ ಇಡಬೇಕಾಗತ್ತೆ. ಕನ್ನಡಕ್ಕಿರುವಂತ ಸೌಂದರ್ಯ ಶಕ್ತಿ ತಮಿಳಿಗಿಲ್ಲ. ತಮಿಳು ದೆವ್ವ ಪಿಶಾಚಿಗಳು ಮಾತನಾಡುವಂತ ಭಾಷೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡಲೇ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಬೇಕನ್ನೋದಾಗಿ ಚಿಕ್ಕಬಳ್ಳಾಪುರದಲ್ಲಿ ವಾಟಾಳ್ ನಾಗರಾಜ್ ಅವರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ನವರಾಗಲಿ, ಬಿಜೆಪಿಯವರಾಗಿರಲಿ, JDSನವರಾಗಿರಲಿ ರಣಹೇಡಿಗಳು. ಅವರಿಗೆ ಭಾಷೆ ಬಗ್ಗೆ ಗೌರವವಿಲ್ಲ. ಅವರಿಗೆ ರಾಜಕಾರಣ, ಅಧಿಕಾರ, ಲೂಟಿ, ಭ್ರಷ್ಟಾಚಾರ ಇದು ಅವರದು. ನಿಮಗೆ ಹೇಳೋದಾದರೆ ಈ ರಾಜ್ಯಕ್ಕೆ ತಿರುವಳ್ಳೂರು ಪ್ರತಿಮೆ ತಂದವರು ಪುಣ್ಯಾತ್ಮ ಯಡಿಯೂರಪ್ಪ. ನಮ್ಮನ್ನೆಲ್ಲ ಜೈಲಿಗೆ ಹಾಕಿ ನಮ್ಮನ್ನೆಲ್ಲ ಹಾಸನ ಜೈಲಿನಲ್ಲಿ ಇಟ್ಟಿದ್ರು. ತಮಿಳು ತಿರುವಳ್ಳೂರು ಬೇಡ ಅಂತ. ಈ ರಾಜ್ಯಕ್ಕೆ ತಮಿಳರ ಇದು ಬರಬೇಕಾದ್ರೆ, ಸಂಸ್ಕೃತಿ ಬರಬೇಕಾದ್ರೆ ಇದಕ್ಕೆ ಯಡಿಯೂರಪ್ಪನವರೇ. ಇವತ್ತವರು BJPಯವರು ಈ ಕಮಲ್ ಹಾಸನ್ ಬಗ್ಗೆ ಮಾತಾಡ್ತಾವ್ರೆ. ಇದುವರೆಗೂ ಅವರೇನು ಮಾತಾಡಿರಲಿಲ್ಲ, ಇದ್ದಕ್ಕಿದ್ದಂಗೆ ಶುರು ಮಾಡಿದ್ದಾರೆ ಅವರು. ಅದು ಹೇಳಬೇಕು. ಮೊದಲು ಯಡಿಯೂರಪ್ಪನವರೇ ಜ್ಞಾಪಿಸ್ಕೊಳ್ಳಿ, ತಿರುವಳ್ಳೂರು ಪ್ರತಿಮೆ ಇಟ್ಟರಲ್ಲ, ಯಾಕೆ ಇಟ್ರಿ, ಕಾರಣ ಏನು, ನಮ್ಮನ್ನೆಲ್ಲ ಜೈಲಿಗೆ ಇಲ್ವಾ? ಇದು ನೀವು ಹೇಳಿದ ಪ್ರಶ್ನೆ ಸರಿ. ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷ ಭೇದ ಮರೆತು ಬೀದಿಗೆ ಬರಬೇಕು, ಹೋರಾಟಕ್ಕೆ ಇರಬೇಕು. ಹೋರಾಟಕ್ಕೆ ಬರಲಿಲ್ಲ, ನಿಮ್ಮ ಮನೆಗಳ ಮುಂದೆ ಸಮಗ್ರ ಕನ್ನಡಿಗರು ಸತ್ಯಾಗ್ರಹ ಮಾಡಬೇಕಾಗತ್ತೆ ಅಂತೇಳಿ ಇಡೀ ನಮ್ಮ ಎಲ್ಲ ಶಾಸಕರು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಅವರ ಹಿಂಬಾಲಕರು, ಯಾರ್ಯಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ BJPಯವರು, ಪ್ರಧಾನಮಂತ್ರಿಗಳ ಹಿಂಬಾಲಕರು BJPಯವರು, ಇಲ್ಲಿ ರಾಹುಲ್ ಗಾಂಧಿ ಹಿಂಬಾಲಕರು ಕಾಂಗ್ರೆಸ್ನವರು, ದೇವೇಗೌಡರ ಹಿಂಬಾಲಕರು JDSನವರು ಭದ್ರವಾಗಿ ನಿಲ್ಲಬೇಕು. ನೀವು ಹೊರಗಡೆ ಬರಬೇಕು. ಇಡೀ ರಾಜ್ಯ ಒಂದಾಗಬೇಕು. ಕನ್ನಡ ಧ್ವನಿ ಒಂದಾಗಬೇಕು.